1948ನೇ ಇಸ್ವಿಯಲ್ಲಿ ಸ್ಥಾಪಿಸಲ್ಪಟ್ಟ ಈ ಒಂದು ದೇಶ, ಸುತ್ತಲೂ ಅದು ಶತ್ರುಗಳ ದೇಶದ ಮಧ್ಯದಲ್ಲಿ ವಾಸವಾಗಿರುವ ದೇಶವು ತನ್ನ ಅಸ್ತಿತ್ವಕ್ಕಾಗಿ ಇವತ್ತಿಗೂ ಅದು ಅನೇಕ ಯುದ್ಧಗಳನ್ನು ಮಾಡ್ತಾ ಇದೆ. ಈಗ ಫ್ರೆಶ್ಲಿ ನಾನು ನಿಮ್ಮ ಪ್ರಾರ್ಥನೆಯಲ್ಲಿ ಜಾಯ್ನ್ ಆದಾಗ ಒಂದು ಮೆಸೇಜ್ ಬಂತು, ಹೋತಿ ಅವರ ಹೆಡ್ ಕ್ವಾರ್ಟರ್ ಯಮನ್ನಲ್ಲಿ ಒಂದು ಬಾಂಬ್ಗಳನ್ನು ಈಗಲೇ ಹಾಕಿದ್ದಾರೆ ಎಂಬುದಾಗಿ. ಒಂದು ಅರ್ಧ ತಾಸು ಹಿಂದೆ ಆ ಮೆಸೇಜ್ ಬಂತು ನನಗೆ. ಸೊ ಈ ರೀತಿಯಾಗಿ ಈ ಇಸ್ರಾಯೇಲ್ ದೇಶವು ಸತತವಾಗಿ ತನ್ನ ಅಸ್ತಿತ್ವಕ್ಕಾಗಿ ಅದು ಯುದ್ಧವನ್ನು ಮಾಡುವುದನ್ನು ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ. ಇಲ್ಲಿ ಗಮನಿಸಬೇಕಾಗಿರೋ ಕಾರ್ಯವೇನೆಂದರೆ, ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿ ಮಾಡಿದ ನಂತರ ಆತನು ಒಂದು ಸ್ಥಳವನ್ನು ಆರಿಸಿಕೊಳ್ಳುತ್ತಾನೆ. ಅದೇನೆಂದರೆ ಮಿಡಲ್ ಈಸ್ಟ್ ಎಂಬುದಾಗಿ. ಅಂದರೆ ಇಸ್ರಾಯೇಲ್ ದೇಶವು ಹಾಗೂ ಅದರ ಸುತ್ತಮುತ್ತಲಿರುವ ದೇಶಗಳ ಸ್ಥಳಗಳನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಅದು ಸಿರಿಯಾ ಆಗಿರ್ಬೋದು, ಲೆಬನನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು. ಹೀಗೆ ಮಿಡಲ್ ಈಸ್ಟ್ ಕ್ಷೇತ್ರವನ್ನು ದೇವರು ಆರಿಸಿಕೊಂಡು, ಅಷ್ಟು ಮಾತ್ರವಲ್ಲದೆ ಆತನು ಒಂದು ಜನಾಂಗವನ್ನು ಆರಿಸಿಕೊಳ್ಳುತ್ತಾನೆ. ಆ ಜನಾಂಗವು ಬೇರೆ ಯಾವುದಲ್ಲ, ಇಸ್ರಾಯೇಲ್ ಜನಾಂಗ. ಯಾವುದಕ್ಕಾಗಿ? ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವುದಕ್ಕಾಗಿ. ತಾನು ಯಾರು ಎಂಬುದಾಗಿ ಆ ಜನಾಂಗದ ಮಧ್ಯದಲ್ಲಿ ವ್ಯಕ್ತಪಡಿಸುವಾಗ ಆತನ ಒಂದು ಕಾರ್ಯಗಳನ್ನು ಅವರು ನೋಡಿ ಆತನನ್ನು ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫಾ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್, ಯೆಹೋವ ಮೆಕಾದೇಶ್. ನೋಡಿ, ಇವೆಲ್ಲ ಹೆಸರುಗಳು ಏನಂದರೆ ಅನುಭವಪೂರ್ವಕವಾಗಿ ಅವರು ದೇವರನ್ನು ಕರೆಯುತ್ತಾ ನಿಶ್ಚಯವಾಗಿ ಇವರೇ ಸೃಷ್ಟಿಕರ್ತನಾದ ದೇವರು, ಇವರೇ ನಿಜವಾದ ದೇವರು, ಇವರೇ ತ್ರಯೇಕ ದೇವರು ಎಂಬುದಾಗಿ ದೃಢವಾದ ನಂಬಿಕೆಯಿಂದ ಜೀವಿಸುವ ಜನಾಂಗವು ಇಸ್ರಾಯೇಲ್ ಜನಾಂಗವಾಗಿತ್ತು ಪ್ರಿಯ. ಸೊ ಆ ಜನಾಂಗವು ಇವತ್ತು ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಅವರ ಅಸ್ತಿತ್ವಕ್ಕಾಗಿ, ಅವರು ಉಳ್ಕೊಳ್ಳುವುದಕ್ಕಾಗಿ ಶತ್ರುಗಳ ಮಧ್ಯದಲ್ಲಿ ದಿನನಿತ್ಯವೂ ಅವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ನಾವು ನೋಡುವುದಾದರೆ, ಯಾರೇ ಬರ್ತೀರಿ ಬರ್ರಿ, ನಾವು ಸಿದ್ಧವಾಗಿದ್ದೇವೆ. ಅವರ ಧೈರ್ಯವೇನೆಂದರೆ, ಒಂದು ಕಡೆ ದೇವರವರ ಜೊತೆಯಲ್ಲಿ ಇದ್ದಾನೆ ಎಂಬ ಒಂದು ದೃಢವಾದ ನಂಬಿಕೆ. ಎರಡನೇದು ಅವರ ಶಸ್ತ್ರಾಸ್ತ್ರಗಳು, IDF, ಇಸ್ರಾಯೇಲ್ ಡಿಫೆನ್ಸ್ ಫೋರ್ಸ್, ಮತ್ತು ಎಲ್ಲ ರೀತಿಯಾದ ಆಧುನಿಕ ಶಸ್ತ್ರಾಸ್ತ್ರಗಳಿಂದ ನಿಪುಣರಾಗಿ ಅವರ ಗೂಢಾಚಾರ, ಮೊಸಾದ್ ಎಂಬುದಾಗಿ ಗೂಢಾಚಾರದ ಸಂಸ್ಥೆಯು, ಸ್ಪೈ ಏಜೆನ್ಸಿ ಸಹ ಎಲ್ಲ ರೀತಿಯಿಂದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಯುದ್ಧದಲ್ಲಿ ಅವರು ರೆಡಿಯಾಗಿದ್ದುಕೊಂಡು ಇವತ್ತಿನವರೆಗೆ ಎಷ್ಟು ಯುದ್ಧಗಳನ್ನು ಮಾಡಿದರೋ ಎಲ್ಲ ಯುದ್ಧಗಳಲ್ಲಿ ಅವರು ಜಯವನ್ನು ಸಾಧಿಸಿದ್ದಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರು ದೇವರು ಆರಿಸಿಕೊಂಡ ವ್ಯಕ್ತಿಗಳು, ಅದೇ ರೀತಿಯಲ್ಲಿ ನಾವು ಸಹ ಆರಿಸಿಕೊಂಡ ವ್ಯಕ್ತಿಗಳೇ. ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಆತ್ಮಿಕವಾದ ಮಕ್ಕಳು ನಾವು ಸಹ ಇಸ್ರಾಯೇಲ್ ಜನಾಂಗದವರೇ. ನೋಡಿ, ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ನೀನು ಆಶೀರ್ವಾದ ನಿಧಿ ಆಗುವಿ, ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ಅಬ್ರಾಹ್ಮನಿಗೆ ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ. ನಿನ್ನ ಮೂಲಕ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಅಂದರೆ ಅಬ್ರಾಹ್ಮನಿಂದ ಯಾಕೋಬನಿಂದ ಹೀಗೆ ದಾವಿದನ ಕುಲದಲ್ಲಿ ಯೇಸು ಕ್ರಿಸ್ತನ ಹುಟ್ಟಿ, ಯೇಸು ಕ್ರಿಸ್ತನ ಮುಖಾಂತರ ನಾವೆಲ್ಲರೂ ಏನಾಗಿದ್ದೇವೆ ಅಂದರೆ ಆತನ ಮಕ್ಕಳಾಗಿದ್ದೇವೆ. ವಿ ಆರ್ ಚೋಸನ್ ಪೀಪಲ್. ಹಲ್ಲೆಲೂಯಾ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ನಾವೇನು ನೋಡ್ತೇವೆ ಅಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದೆಂದು ಬರೆದಿದೆ. ನಾವೆಲ್ಲರೂ ರಕ್ಷಿಸಲ್ಪಟ್ಟಿವೆ. ಯೇಸು ಕ್ರಿಸ್ತನೇ ನಮ್ಮ ದೇವರು, ನಮ್ಮ ತಂದೆ ಎಂಬುದಾಗಿ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಬಂದಾಗ ನಾವೆಲ್ಲರೂ ಆತನ ಮಕ್ಕಳೆನಿಸಲ್ಪಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಇವತ್ತು ಇಡೀ ಪ್ರಪಂಚದಲ್ಲಿ ಈ ಇಸ್ರಾಯೇಲ್ ಜನಾಂಗದವರು ಇಸ್ರಾಯೇಲ್ ದೇಶದಲ್ಲಿ 70 ಲಕ್ಷ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಒಂದು ವೇಳೆ ಯಹೂದ್ಯರು ಎಷ್ಟು ಜನ ಇದ್ದಾರೆ ಅಂದರೆ 157 ಲಕ್ಷ ಜನರಿದ್ದಾರೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ಕ್ರೈಸ್ತರು ಎಷ್ಟು ಜನರಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ 240 ಕೋಟಿ ಜನರಿದ್ದಾರೆ. ಅಂದರೆ ನಮ್ಮ ದೇಶದ ಇಡೀ ಪ್ರಪಂಚದ ಜನಸಂಖ್ಯೆಯಲ್ಲಿ 30% ಜನರು ಕ್ರೈಸ್ತರಾಗಿದ್ದಾರೆ.
ಹಲ್ಲೆಲೂಯಾ. ಅದು ಯಾಕೆ ಅಂದರೆ ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟ ಜನಾಂಗವು. ಹಲ್ಲೆಲೂಯಾ. ಆದರೆ ಒಂದು ಸಮಾನತೆ ಇಸ್ರಾಯೇಲ್ ಜನಾಂಗದವರಿಗೆ ಹಾಗೂ ನಮಗೆ ಇರುವ ಒಂದು ಸಮಾನತೆ ಏನೆಂಬುದಾಗಿ ನಾವು ನೋಡುವುದಾದರೆ, ಅವರಿಗೂ ಶತ್ರುಗಳಿದ್ದಾರೆ, ಅವರು ಸಹ ಶತ್ರುಗಳಿಂದ ಕೂಡಿದ್ದಾರೆ, ನಾವು ಸಹ ಶತ್ರುಗಳಿಂದ ಕೂಡಿದ್ದೇವೆ. ಹಲ್ಲೆಲೂಯಾ. 2 ಕೊರಿಂಥಿ 4:4 ವಚನದಲ್ಲಿ ಇವರಲ್ಲಿ ದೇವರ ಪ್ರತಿರೂಪಿಯಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು. ಹಲ್ಲೆಲೂಯಾ. ಆ ಇಸ್ರಾಯೇಲ್ ಜನಾಂಗದವರಿಗೆ ಅವರ ಸುತ್ತಮುತ್ತಲಿರುವ ದೇಶದ ಜನರು ಅವರಿಗೆ ಶತ್ರುಗಳಾಗಿರುವುದಾದರೆ, ನಮಗೆ ಶತ್ರು ಯಾರಂದರೆ ಈ ಪ್ರಪಂಚದ ದೇವರು. ಹಲ್ಲೆಲೂಯಾ. ಆತನು ಈ ಪ್ರಪಂಚದ ದೇವರಾಗಿದ್ದಾನೆ. 1 ಪೇತ್ರ 5:8 ವಚನದಲ್ಲಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾಯದಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ. ನಮ್ಮ ವಿರೋಧಿ ಯಾರು? ಸೈತಾನನು. ಗರ್ಜಿಸುವ ಸಿಂಹದೋಪಾಯದಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ನಮ್ಮ ಹಿಂದೆ ಹೋರಾಡುತ್ತಾ ಇರ್ತಾನೆ. ನಮ್ಮ ವಿರೋಧಿ ಯಾರು ನಮ್ಗೆ ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಇಸ್ರಾಯೇಲ್ ಜನಾಂಗದವರಿಗೆ ಗೊತ್ತು ಅವರ ವಿರೋಧಿ ಯಾರು ಎಂಬುದಾಗಿ ಬಹಳ ಚೆನ್ನಾಗಿ ಗೊತ್ತು. ಎಚ್ಚರದಿಂದ, ಸಕಲ ಸಿದ್ಧತೆಯಿಂದ ಅವರು ರೆಡಿಯಾಗಿ ಯುದ್ಧಕ್ಕೆ ಇರ್ತಾರೆ ಪ್ರಿಯರೇ. ಆದರೆ ನಮಗೆ ನಮ್ಮ ವಿರೋಧಿ ಯಾರು ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಈ ಒಂದು ಜೀವನದ ಹೋರಾಟದಲ್ಲಿ, ಯುದ್ಧದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ. ಸೋತ ಜೀವನವನ್ನು ಜೀವನ ಮಾಡ್ತಾ ಇದ್ದೇವೆ. ದ ರೀಸನ್ ಈಸ್ ವಿ ಡೋಂಟ್ ನೋ ಹೂ ಅವರ್ ಎನಿಮೀಸ್. ನಮ್ಮ ಶತ್ರು ಯಾರು ಎಂಬುದಾಗಿ ನಮ್ಗೆ ಗೊತ್ತಿಲ್ಲ ಪ್ರಿಯರೇ. ಎಫೆಸ ಬರೆದ ಪತ್ರಿಕೆ 6:12 ವಚನದಲ್ಲಿ ಇನ್ನೂ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹಲ್ಲೆಲೂಯಾ. ಯಾರ ಜೊತೆಗೆ ನಮ್ಮ ಹೋರಾಟ? ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಹೋರಾಟ ಮನುಷ್ಯರ ಜೊತೆಗಲ್ಲ. ಹಾಗಂತೇಳಿ ಮನುಷ್ಯನು ನಮ್ಮ ಶತ್ರು ಅಲ್ಲ ಎಂಬುದಾಗಿ ತಿಳ್ಕೊಳ್ಬಾರ್ದು. ಯಾಕಂದರೆ ಒಂದು ಮನುಷ್ಯನು ದೇವರಲ್ಲಿ ಇರದೇ ಇದ್ದರೆ ಆಟೋಮೆಟಿಕಲಿ ಅವನು ತಿಳಿಯದೋ ಸೈತಾನಲ್ಲಿ ಇರ್ತಾನೆ. ಸೈತಾನಿನಿಂದ ಉಪಯೋಗಿಸಲ್ಪಡ್ತಾನೆ. ಅವನ ಹಿಂದೆ ಸೈತಾನ್ ಇರ್ತಾನೆ. ಈಸ್ ಎ ವಿಕ್ಟಿಮ್ ಆಫ್ ದಿ ಡೆವಲ್. ಈ ರಾಜತ್ವಗಳು, ಅಧಿಕಾರಿಗಳು, ಅಂಧಕಾರ ಲೋಕಾಧಿಪತಿಗಳು, ಆಕಾಶ ಮಂಡಲದಿರುವ ದುರಾತ್ಮ ಸೈನ್ಯಗಳು ಎಂಬುದಾಗಿ ನಾವು 4 ಸ್ಟೇಜ್ಗಳು, ಈ 4 ಪಂಗಡಗಳನ್ನು ನಾವು ನೋಡುವುದಾದರೆ ಬಹಳ ವ್ಯವಸ್ಥಿತವಾಗಿ ಬೇರೆ ಬೇರೆ ರ್ಯಾಂಕ್ಗಳಲ್ಲಿ ಈ ಸೈತಾನನು ವ್ಯವಸ್ಥಿತವಾಗಿ ಮನುಷ್ಯರನ್ನು ನಾಶ ಮಾಡುವುದಕ್ಕಾಗಿ ಆತನು ಕಾರ್ಯ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಇದು ಇವರ ಜೊತೆಗೆ ನಮ್ಮ ಯುದ್ಧವಾಗಿದೆ ಪ್ರಿಯರೇ. ಅಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಈ ಒಂದು ಇಸ್ರಾಯೇಲ್ ಜನಾಂಗದವರು ತಮ್ಮ ಯುದ್ಧದಲ್ಲಿ, ಈ ಒಂದು ಹೋರಾಟದಲ್ಲಿ ಅವರು ಜಯದ ಜೀವನ ಜೀವಿಸಲಿಕ್ಕೆ ಸಾಧ್ಯವೇನೆಂದರೆ ಅವರೆಲ್ಲ ರೀತಿಯಲ್ಲಿ ತರಬೇತಿಯನ್ನು ಹೊಂದಿಕೊಂಡಿದ್ದಾರೆ. ಅವರಲ್ಲಿ ಬೇಕಾಗಿರುವ ಎಲ್ಲ ಶಸ್ತ್ರಾಸ್ತ್ರಗಳಿದೆ. ಲೇಸರ್ ಬೀಮ್ ಇದೆ, ಐರನ್ ಡೋಮ್ ಇದೆ. ಬರುವ ಎಲ್ಲ ರಾಕೆಟ್ಗಳನ್ನು ಅಂತರಿಕ್ಷದಲ್ಲಿ ಅವರು ಹಾರಿಸಿ ಅದನ್ನು ಫೇಲ್ ಮಾಡಿಬಿಡ್ತಾರೆ. ಆಮೇಲೆ ಅವರ ಹತ್ರ ಸ್ಪೈ ಏಜೆನ್ಸಿ ಇದೆ. ಶತ್ರುಗಳು ಅವರ ದೇಶದಲ್ಲೇ ಹೋಗಿ ಅವರನ್ನು ಎಲ್ಲವನ್ನು ನಾಶ ಮಾಡ್ತಾರೆ ಪ್ರಿಯರೇ. ನಾವು ಯಾಕೆ ಆ ಒಂದು ಯುದ್ಧದಲ್ಲಿ, ನಮ್ಮ ಈ ಒಂದು ಆತ್ಮಿಕ ಹೋರಾಟದಲ್ಲಿ, ಆತ್ಮಿಕ ಯುದ್ಧದಲ್ಲಿ ನಾವು ಯಾಕೆ ಜಯಬೇರಿಯನ್ನು ಬಾರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ, ಅವರ ಕೈಯಲ್ಲಿ ಆಯುಧಗಳಿದೆ, ನಮ್ಮ ಕೈಯಲ್ಲಿ ಆಯುಧಗಳಿಲ್ಲ. ಹಲ್ಲೆಲೂಯಾ. ಆಯುಧಗಳು ಒಂದು ವೇಳೆ ನಾವು ಸಹ ಎತ್ತುಕೊಳ್ಳುವುದಾದರೆ, ಶಸ್ತ್ರಾಸ್ತ್ರಗಳನ್ನು ನಾವು ಹಿಡಿದುಕೊಂಡು ಈ ಆತ್ಮಿಕ ಜೀವಿತದ ಹೋರಾಟದಲ್ಲಿ ನಾವು ಅದನ್ನು ಎತ್ತುಕೊಂಡು ಇರುವುದಾದರೆ, ನಿಶ್ಚಯವಾಗಿ ನಾವು ಸಹ ಇಸ್ರಾಯೇಲ್ ಜನಾಂಗದವರ ಹಾಗೆ ನಮ್ಮ ಈ ಒಂದು ಆತ್ಮಿಕ ಹೋರಾಟದಲ್ಲಿ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇವತ್ತಿನ ಸಂದೇಶದ ತಲೆಬರನೇ ಅದೇ, ಸ್ಪಿರಿಚುವಲ್ ವಾರ್ಫೇರ್ ಎಂಬುದಾಗಿ. ಆತ್ಮಿಕ ಹೋರಾಟ ಸಂದೇಶದ ತಲೆಬರ. ನೋಡಿ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಶಸ್ತ್ರಾಸ್ತ್ರದಲ್ಲಿ, ಆಧುನಿಕ ಶಸ್ತ್ರಾಸ್ತ್ರದಲ್ಲಿ ನಿಪುಣರಾಗಿ ಅವರು ರೆಡಿಯಾಗಿದ್ದಾರೋ, ಅದೇ ರೀತಿಯಲ್ಲಿ ದೇವರು ನಮಗೂ ಸಹ ಶಸ್ತ್ರಗಳನ್ನು ಕೊಟ್ಟಿದ್ದಾನೆ. ನಮಗೂ ಸಹ ಆತನು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾನೆ. ಆ ಶಸ್ತ್ರಾಸ್ತ್ರಗಳನ್ನು ನಾವು ಒಂದು ವೇಳೆ ನಾವು ಎತ್ತುಕೊಳ್ಳದೇ ಇದ್ದರೆ ನಮ್ಮ ಈ ಒಂದು ಆತ್ಮಿಕ ಹೋರಾಟದಲ್ಲಿ ಜಯಬೇರಿಯನ್ನು ಬಾರಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ.
ನೋಡ್ರಿ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 11ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾಗಿ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನಿನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ, ಹಲ್ಲೆಲೂಯಾ, ಅಂಡರ್ಲೈನ್ ಮಾಡ್ಕೊಳ್ರಿ, ದೇವರು ದಯಪಾಲಿಸುವ. ದೇವರು ನಮ್ಮ ಜೊತೆಯಲ್ಲಿರುವುದು ಮಾತ್ರವಲ್ಲ, ಆತನು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ, ಸರ್ವ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಇಸ್ರಾಯೇಲ್ ಜನಾಂಗದವರೇ ಇವತ್ತು ಬಹಳಷ್ಟು ಬೂಸ್ಟ್ ಮಾಡ್ತಾರೆ. ನಮ್ಮ ಹತ್ರ ಅನೇಕ ಆಧುನಿಕ ಶಸ್ತ್ರಾಸ್ತ್ರಗಳಿದೆ, ಸ್ಪೈ ಏಜೆನ್ಸಿ ಇದೆ. ಬರ್ರಿ, ಯಾರು ಬರ್ತೀರಿ, ಬರ್ರಿ, ಧೈರ್ಯವಾಗಿ ಬರ್ರಿ. ಅವರು ಧೈರ್ಯವಾಗಿ ನಿಂತುಕೊಂಡು ಅವರು ಎದುರಿಸಲಿಕ್ಕೆ ಅವರು ಎನಿ ಟೈಮ್ ರೆಡಿ ಇರ್ತಾರೆ, 24/7 ರೆಡಿ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ನಾವು ಸಹ 24/7 ನಾವು ರೆಡಿ ಇರಬೇಕಂದ್ರೆ ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ಸೈತಾನು ಮಾಡುತ್ತಿರುವ ಎಲ್ಲ ದಾಳಿಯಿಂದ ನಾವು ಯಶಸ್ವಿಯಾಗಿ ಅದನ್ನು ಎದುರಿಸಬೇಕಾದರೆ ನಾವು ಮಾಡಬೇಕಾಗಿರೋ ಕಾರ್ಯವೇನೆಂದರೆ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕು. ವಿ ನೀಡ್ ಟು ವೇರ್ ದ ಹೋಲ್ ಆರ್ಮರ್ ಆಫ್ ಗಾಡ್. ಹಲ್ಲೆಲೂಯಾ, ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕು. ಏನು ಅವು ಸರ್ವ ಆಯುಧಗಳು? ಮೊದಲನೇದಾಗಿ ನಾವು ನೋಡ್ತೇವೆ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ಏನು ನೋಡ್ತೇವೆ ಅಂದರೆ, ಸತ್ಯವೆಂಬ ನಡುಕಟ್ಟು. ಮೊದಲನೆಯ ಒಂದು ಆಯುಧ ಏನಂದರೆ ಸತ್ಯವೆಂಬ ನಡುಕಟ್ಟು ಕಟ್ಟಿಕೊಂಡು, ನೀತಿವೆಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸ್ವಾರ್ಥೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳೆಲ್ಲ ಆರಿಸುವುದಕ್ಕೆ ಶಕ್ತವಾಗಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ 6 ಆಯುಧಗಳನ್ನು ಅಪೊಸ್ತಲನಾದ ಪೌಲನು ಎಫೆಸ ಸಭೆಗೆ ಆತನು ಪರಿಚಯಿಸ್ತಾ ಇದ್ದಾನೆ. ಈ 6 ಆಯುಧಗಳು ಅಪೊಸ್ತಲನಾದ ಪೌಲನ ಆಯುಧಗಳಲ್ಲ, ಇದು 6 ಆಯುಧಗಳು ದೇವರು ಕೊಡುವ ಆಯುಧಗಳು. ದೇವರು ನಮ್ಗೆ ಆಯುಧಗಳು ಕೊಡ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮಗೆ ಆರಾಮಿಲ್ಲದ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೇವೆ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಏನು ಮಾಡ್ತಾನಂದರೆ, ಆತನು ಒಂದು ಇಂಜೆಕ್ಷನ್ ಕೊಡ್ತಾನೆ. ಕೊಟ್ಟ ನಂತರ ಒಂದು ಚೀಟಿಯಲ್ಲಿ ಆತನು ಮಾತ್ರೆಗಳನ್ನು ಬರೀತಾನೆ. ಸೊ ಮಾತ್ರೆಗಳನ್ನು ಬರೆದು ಇದು 1 ವಾರ ಯೂಸ್ ಮಾಡಿರಿ ಎಂಬುದಾಗಿ ಹೇಳುವಾಗ ನಾವು ಅದನ್ನು ಮನೆಗೆ ಬಂದು ಆ ಗುಳಿಗೆ ಎಲ್ಲ ನಾವು ಮೂಲೆಗೆ ಹೋಗ್ಬಿಟ್ರೆ ನಮಗೆ ಆರಾಮಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ಗುಳಿಗೆ ತೊಗೊಳ್ಳೇಬೇಕು, ಒಂದು ಕೋರ್ಸ್ ಅದನ್ನು ಮುಗಿಸ್ಲೇಬೇಕು. 1 ವಾರ ಎಲ್ಲ ನಾವು ಟ್ಯಾಬ್ಲೆಟು, ಅದು ಟಾನಿಕ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಇನ್ನು ಉಳಿದ ಇಂಜೆಕ್ಷನ್ಸ್ ಆಗಿರ್ಬೋದು, ಒಂದು ಕೋರ್ಸನ್ನು ನಾವು ಮುಗಿಸುವಾಗ ಸರಿಯಾದ ಡಯಾಗ್ನೈಸ್ ಮಾಡಿ ನಮಗೆ ಇಂಜೆಕ್ಷನ್ ಕೊಟ್ಟು ಡಾಕ್ಟರ್ ಕೊಡುವ ಎಲ್ಲ ಸಲಹೆಗಳನ್ನು ನಾವು ಅದನ್ನು ತೆಗೆದುಕೊಂಡು ಟ್ಯಾಬ್ಲೆಟ್ ತಗೊಂಡು 1 ವಾರ ನಾವು ಯೂಸ್ ಮಾಡುವಾಗ ಸಂಪೂರ್ಣವಾಗಿ ನಾವು ವಾಸಿ ಆಗ್ತೇವೆ. ಸೊ ಅದೇ ರೀತಿಯಲ್ಲಿ ದೇವರು ನಮ್ಮ ಜೊತೆಗೆ ಇದ್ದಾನೆ. ಆದರೆ ದೇವರು ಕೊಡುವ ಆಯುಧಗಳನ್ನು, ಸರ್ವ ಆಯುಧಗಳನ್ನು ನಾವು ಧರಿಸಿಕೊಳ್ಳಲೇಬೇಕು. ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ. ಇದು ನಾವು ಮಾಡಬೇಕು. ಮಾತ್ರೆ ನಾವೇ ತಗೊಳ್ಬೇಕು. ನಮಗೋಸ್ಕರ ದೇವರು ಮಾತ್ರೆ ತೆಗೆದುಕೊಳ್ಳೋದಿಲ್ಲ ಪ್ರೇರೆ, ನಾವೇ ತಗೊಳ್ಕೊಳ್ಬೇಕು. ನಾವೇ ಈ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳುವಾಗಲೇ ಈ ಆತ್ಮಿಕ ಹೋರಾಟದಲ್ಲಿ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಮೊದಲನೆಯ ಒಂದು ಆಯುಧವೇನೆಂದರೆ, ಒಂದೊಂದು ಆಯುಧವನ್ನು ಒಂದು ವೇಳೆ ನಾವು ನೋಡುವುದಾದರೆ, ಮೊದಲನೇ ಆಯುಧವೇನೆಂದರೆ ಸತ್ಯವೆಂಬ ನಡುಕಟ್ಟು. ಅಪೊಸ್ತಲನಾದ ಪೌಲನು ಜೈಲಿನಲ್ಲಿದ್ದನು, ಸೆರೆಮನೆಯಲ್ಲಿದ್ದನು. ಸೆರೆಮನೆಯಲ್ಲಿ ಆತನು ಇದ್ದಾಗ ಆತನು ಈ ರೋಮನ್ ಸಾಮ್ರಾಜ್ಯದ ಸೈನಿಕರನ್ನು ಆತನು ನೋಡ್ತಾ ಇದ್ದನು. ನೋಡಿ ಅವರು ಹಾಕಿರುವ ಎಲ್ಲ ಆ ಒಂದು ಸೈನಿಕರ ಎಲ್ಲ ಪೋಷಕಗಳನ್ನು ಹೋಲಿಸಿ ಈ ಆಯುಧಗಳನ್ನು ಆತನು ಬರೀತಾ ಇದ್ದಾನೆ. ಮೊದಲನೇದಾಗಿ ಆತನು ಏನು ಹೇಳ್ತಾನೆ ಅಂದರೆ ಸತ್ಯವೆಂಬ ನಡುಕಟ್ಟು. ಒಂದು ವೇಳೆ ನಡುಕಟ್ಟು, ನೀವು ಸೈನಿಕರ ನಡುಕಟ್ಟು ನೋಡುವುದಾದರೆ ಅದು ಭಾಳ ಸ್ಟ್ರಾಂಗ್ ಆಗಿರ್ತದೆ ರೀ. ಅದು ಇಡೀ ಸೈನಿಕನ ಪೋಷಕವನ್ನೇ ಅದು ಸ್ಟ್ರಾಂಗ್ ಆಗಿ ಸ್ಥಿರವಾಗಿ ಹಿಡಿದುಕೊಳ್ತದೆ. ಅದು ಗ್ರಿಪ್ ಆಗಿರ್ತದೆ, ಸ್ಟ್ರಾಂಗ್ ಆಗಿರ್ತದೆ ಬೆಲ್ಟ್. ಆಗಿನ ಕಾಲದಲ್ಲಿ ಅಪೊಸ್ತಲನಾದ ಪೌಲನ ಕಾಲದಲ್ಲಿ ಎಲ್ಲರೂ ನಿಲುವಂಗಿ ಹಾಕ್ತಾ ಇದ್ರು. ಸೊ ಅದಕ್ಕೆ ಒಂದು ನಡುಕಟ್ಟನ್ನು ಕಟ್ತಾ ಇದ್ರು. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಇತರ ಕಾರ್ಯ ಆಗಿರ್ಬೋದು, ಓಡುವುದಾಗಿರ್ಬೋದು, ಅಥವಾ ಬೇರೆ ಏನೇ ಕೆಲಸ ಮಾಡಿದ್ರು ನಡುಕಟ್ಟನ್ನು ಸ್ಥಿರವಾಗಿ ಕಟ್ತಾ ಇದ್ರು.
ಸೊ ನಡುಕಟ್ಟು ಕಟ್ಟುವುದರಿಂದ ಅವರು ಸ್ಥಿರವಾಗಿರ್ತಾರೆ. ಸೊ ಇಲ್ಲಿ ನಾವು ನೋಡಬೇಕಾದ್ರೆ ಆತ್ಮಿಕ ಜೀವಿತದಲ್ಲಿ ಈ ನಡುಕಟ್ಟಿಗೆ ಕೊಡಲ್ಪಟ್ಟ ಹೆಸರೇನೆಂದರೆ ಸತ್ಯವೆಂಬ ನಡುಕಟ್ಟು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ, ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ, ಈ ಆತ್ಮಿಕ ಜೀವಿತದಲ್ಲಿ, ನಮ್ಮ ಭೂಲೋಕದಲ್ಲಿ, ಈ ಒಂದು ಜೀವನದಲ್ಲಿ ನಾವು ಸ್ಥಿರವಾಗಿರಬೇಕಾದರೆ ಸತ್ಯವನ್ನು ನಡುಕಟ್ಟಾಗಿ ನಾವು ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯ. ಯಾಕಂದ್ರೆ ಇಲ್ಲಿ ಗಮನಿಸಬೇಕಾಗಿರುವ ಪ್ರಾಮುಖ್ಯವಾದ ಕಾರ್ಯವೇನೆಂದ್ರೆ, ಸೈತಾನನು ಏನ್ ಮಾಡ್ತಾನಂದ್ರೆ ಆತನು ಸುಳ್ಳುಗಳಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಈ ಅಟ್ಯಾಕ್ಸ್ ಥ್ರೂ ಲೈಸ್. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಏನು ನೋಡ್ತೇವೆ ಅಂದರೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಹಲ್ಲೆಲೂಯ. ಸೈತಾನನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಎಲ್ಲ ರೀತಿಯಾದ ಸುಳ್ಳುಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಸುಳ್ಳೆಂಬ ಬೀಜಗಳನ್ನು ಬಿತ್ತುತ್ತಾ ಇರ್ತಾನೆ. ನೋಡ್ರಿ, ಉದಾಹರಣೆಗೆ ನೀವು ಆದಾಮ ಅವಳನ್ನು ತೆಗೆದುಕೊಳ್ಳುವಾಗ ಯಾವ ರೀತಿಯಲ್ಲಿ ಅವಳ ಜೀವಿತದಲ್ಲಿ ಸುಳ್ಳು ಎಂಬ ಬೀಜವನ್ನು ಆತನು ಬಿತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಸೊ ಅದೇ ನೋಡ್ರಿ, ಆದಿಕಾಂಡ 3:5 ವಚನದಲ್ಲಿ ಆತನು ಸುಳ್ಳೆಂಬ ಬೀಜವನ್ನು ಬಿತ್ತುವುದನ್ನು ಬಹಳ ಸ್ಪಷ್ಟವಾಗಿ ನೋಡ್ತೀವಿ. ಆದಿಕಾಂಡ 3:5 ವಚನದಲ್ಲಿ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಹಲ್ಲೆಲೂಯ. ಇಲ್ಲಿ ನಾವೇನು ನೋಡ್ತೀವಿ ಅಂದರೆ, ಸೈತಾನನು ಸುಳ್ಳೆಂಬ ಬೀಜವನ್ನು ಅವಳ ಜೀವಿತದಲ್ಲಿ ಬಿತ್ತುತ್ತಾ ಇದ್ದಾನೆ. ಸೊ ಇದೇ ರೀತಿಯಲ್ಲಿ ಸೈತಾನನು ನಮ್ಮ ಜೀವಿತದಲ್ಲೂ ಸಹ ಅನೇಕ ಸುಳ್ಳೆಂಬ ಬೀಜಗಳನ್ನು ಬಿತ್ತುತ್ತಾ ಇರ್ತಾನೆ ರೀ ಪ್ರಿಯರೇ. ಇವತ್ತು ನಾವು ನೋಡ್ತೀವಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಸುಳ್ಳೆಂಬ ಬೀಜಗಳನ್ನು ಬಿತ್ತುತ್ತಾನೆ. ಅದು ವಾಟ್ಸಪ್ ಆಗಿರ್ಬೋದು, ಅದು ಫೇಸ್ಬುಕ್ ಆಗಿರ್ಬೋದು, ಅದು ಬೇರೆ ಇತರ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಅನೇಕ ಸುಳ್ಳೆಂಬ ಬೀಜಗಳನ್ನು ಬಿತ್ತುತ್ತಾ ಇರ್ತಾನೆ. ಇವತ್ತು ಅನೇಕ ಜನರು ಹಣವನ್ನು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಕಳೆದುಕೊಳ್ತಾರೆ. ನಿಮ್ಮ ದುಡ್ಡು ಡಬಲ್ ಆಗ್ತದೆ ಎಂಬುದಾಗಿ ಮೆಸೇಜ್ಗಳು ಬಂದ ತಕ್ಷಣ ನಾವೇನು ಮಾಡ್ತೇವೆ, OTPಗಳನ್ನು ಹೇಳುವುದಾಗಲಿ ಅಥವಾ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡುವುದಾಗಲಿ ಎಲ್ಲವನ್ನು ಮಾಡಿದಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ರೀತಿಯಾದ ಸುಳ್ಳುಗಳನ್ನು ಕೇಳಿ ಇವತ್ತು ನಾವು ಮೋಸ ಹೋಗ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವರೇನು ಹೇಳ್ತಾ ಇದ್ದಾನೆ ಅಂದರೆ, ಮೊದಲನೇ ಆಯುಧವು ನಮ್ಮ ಆತ್ಮಿಕ ಜೀವಿತದಲ್ಲಿ ಮೊದಲನೆಯ ಆಯುಧವು ನಾವು ಎತ್ತುಕೊಳ್ಳಬೇಕು. ಅದೇನೆಂದರೆ ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು. ಯಾಕಂದರೆ ಸೈತಾನನ ಏನಾಗಿದ್ದಾನೆ, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ನಾವು ಪಶ್ಚಾತ್ತಾಪ ಪಡಬೇಕು, ದೇವರ ಸಮ್ಮುಖದಲ್ಲಿ ಬರಬೇಕು. ಸೈತಾನಿನ ಎಲ್ಲ ಸುಳ್ಳುಗಳನ್ನು ಏನೆಲ್ಲ ನಂಬಿದೆವೋ ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಬರಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿದೆ. ನಿಮ್ಮ ಕೈಯಲ್ಲಿರುವ ವಾಕ್ಯವು ದೇವರಾಗಿದೆ. ನಿಮ್ಮ ಕೈಯಲ್ಲಿರುವ ವಾಕ್ಯವು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಕೈಯಲ್ಲಿರುವ ವಾಕ್ಯವೇ ಅದೇನಾಗಿದೆ, ಸತ್ಯವಾಗಿದೆ. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವೇನು ನೋಡ್ತೇವೆ ಅಂದರೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಪ್ರೇರೆ. ಈಗಲೇ ಕೆಲವೊಂದು ಸಿಸ್ಟರ್ ಪ್ರೇಯರ್ ಮಾಡ್ತಾ ಇದ್ರು, ಅನೇಕ ಬಂಧನದಿಂದ ದೇವರೇ ಬಿಡಿಸಿರಿ ಎಂಬುದಾಗಿ. ಇವತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತಿದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವ ರೀತಿಯಾದ ಸುಳ್ಳನ್ನು ಸೈತಾನ ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ, ವೈಯಕ್ತಿಕ ಜೀವನವಾಗಿರ್ಬೋದು, ವೈವಾಹಿಕ ಜೀವನವಾಗಿರ್ಬೋದು, ಸೇವೆ ಜೀವಿತವಾಗಿರ್ಬೋದು, ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದ ಸೈತಾನ ಸುಳ್ಳೆಂಬ ಬಂಧನಗಳನ್ನು, ಬೇಡಿಗಳನ್ನು ಆತನು ಕಟ್ಟಿದನೋ, ಯೇಸುವಿನ ನಾಮದಲ್ಲಿ, ಯೇಸುವಿನ ಸತ್ಯದ ನಾಮದಲ್ಲಿ ಆ ಬಂಧನಗಳು ಬಿಚ್ಚಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಿಯರೇ. ನೋಡ್ರಿ, ಯೋಶುವನ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ವಸ್ಥಚಿತ್ತನಾಗಿರು, ಪೂರ್ಣ ಹೃದಯದಿಂದ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಜ್ಞತನಾಗುವಿ. ಯೆಹೋಶುವನಿಗೆ ದೇವರು ತಿಳಿಯಪಡಿಸ್ತಾ ಇದ್ದಾನೆ, ಧರ್ಮೋಪದೇಶವನ್ನು ಕೈಗೊಂಡು ನಡಿ. ಕೀರ್ತನೆ 119:9 ಬಹಳ ಸ್ಪಷ್ಟವಾಗಿ ಬರುತ್ತೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ,
ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಹಲ್ಲೆಲೂಯಾ. ನೋಡಿ, ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ಆ ವಾಕ್ಯವು ಸತ್ಯವೆಂಬ ನಡುಕಟ್ಟನ್ನು ಇವತ್ತು ನಾವು ಕಟ್ಕೊಳ್ಬೇಕು. ಈ ಸರ್ವ ಆಯುಧಗಳಲ್ಲಿ ಮೊದಲನೇ ಆಯುಧವೇನೆಂದರೆ ಸತ್ಯ. ಸತ್ಯದಲ್ಲಿ ನಾವು ನಿಲ್ಲಬೇಕು. ಆ ಸತ್ಯವು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮಾತು, ಯೇಸು ಕ್ರಿಸ್ತನ ಹೇಳಿರುವ ಮಾತುಗಳನ್ನು ನಮ್ಮ ನಡುಕಟ್ಟಾಗಿರಬೇಕು. ನಾವೇನೇ ಮಾಡಿದ್ರು, ಏನೇ ಹೇಳಿದ್ರು, ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸಿದರೂ ಅದು ವಾಕ್ಯಕ್ಕೆ ಅನುಗುಣವಾಗಿರಬೇಕು. ಹೌದು ಪ್ರಿಯರೇ, ನಾವು ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು. ಮೊದಲನೇ ಆಯುಧ ಆಗಿದೆ, ಅದು ಬೆಲ್ಟ್ ಆಗಿದೆ. ಅದು ಬೆಲ್ಟ್ ಒಂದು ವೇಳೆ ನಮ್ಮ ನಡಕ್ಕೆ ಇಲ್ಲದಿದ್ದರೆ ನಮ್ಮ ಬಟ್ಟೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ, ಜನರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ, ಸಮಾಜದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬರೇ ಸುಳ್ಳು ಹೇಳುವ ವ್ಯಕ್ತಿ ಎಲ್ಲೂ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಆದರೆ ಸತ್ಯವನ್ನು ಹೇಳುವ ವ್ಯಕ್ತಿ ಅರಸರ ಮುಂದೆ ಸಹ ನಿಲ್ಲಲಿಕ್ಕೆ ಆತನು ಶಕ್ತನಾಗ್ತಾ ಇದ್ದಾನೆ. ಅದಕ್ಕಾಗಿ ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು. ಎರಡನೆಯ ಒಂದು ಆಯುಧವೇನೆಂದರೆ ನೀತಿ ಎಂಬ ವಜ್ರ ಕವಚ. ನಾವು ನೋಡಿರ್ತೇವೆ ಸೈನಿಕರು ಯಾವ ರೀತಿಯಲ್ಲಿ ವಜ್ರ ಕವಚವನ್ನು ಹಾಕಿಕೊಳ್ತಾರೆ ಪ್ರಿಯರೇ. ಸೊ ಆ ವಜ್ರ ಕವಚ ಒಂದು ವೇಳೆ ಅದು ಇಲ್ಲದಿದ್ದರೆ ಸೀದಾ ಬಾಣ ಬಂದು ಅದೇನಾಗ್ತದೆ ಅಂದರೆ ನಮ್ಮ ಈ ಒಂದು ಭಾಗದಲ್ಲಿ ಏನಿದೆ ಅಂದರೆ ನಮ್ಮ ಹಾರ್ಟ್ ಇದೆ, ಲಂಗ್ಸ್ ಇದೆ, ಮತ್ತು ಇತರ ಇಂಟೆಸ್ಟೈನ್ಸ್ ಎಲ್ಲ ಇದೆ, ಅದೆಲ್ಲ ಡ್ಯಾಮೇಜ್ ಆಗ್ತದೆ. ಒಂದು ಸಲ ಆ ಬಾಣ ಬಂದು ಇಲ್ಲಿ ಹತ್ತಂದ್ರೆ ಮುಗಿತೀನಿ, ಆತನು ಮತ್ತೆ ಎದ್ದು ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಈ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಪ್ರೊಟೆಕ್ಷನ್ ಮಾಡುವುದಕ್ಕಾಗಿ ವಜ್ರ ಕವಚ ಇರ್ತದೆ ಪ್ರಿಯರೇ. ಸೊ ಈ ಆತ್ಮಿಕ ಜೀವಿತದಲ್ಲಿ, ಆತ್ಮಿಕ ರೀತಿಯಲ್ಲಿ ವಜ್ರ ಕವಚವು ಏನೆಂಬುದಾಗಿ ನಾವು ನೋಡೋದಾದರೆ ನೀತಿ ಎಂಬ ವಜ್ರ ಕವಚ. ಸೊ ಸೈತಾನನು ಯಾವ ರೀತಿಯಲ್ಲಿ ಆತನು ಈ ಒಂದು ಕ್ಷೇತ್ರದಲ್ಲಿ ಆತನು ನಮ್ಮನ್ನು ಅಟ್ಯಾಕ್ ಮಾಡ್ತಾನಂದ್ರೆ, ಸೈತಾನಿಗೆ ಕೊಡಲ್ಪಟ್ಟ ಹೆಸರೆಂದರೆ ಪ್ರಕಟಣೆ 17ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡ್ತೇವೆ ಅಂದರೆ, ಹಗಲಿರಲು ನಮ್ಮ ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ಹಲ್ಲೆಲೂಯಾ. ಸೈತಾನನಿಗೆ ಇನ್ನೊಂದು ಹೆಸರೇನೆಂದರೆ ದೂರುಗಾರನು. ಒಂದು ಸುಳ್ಳು ಹೇಳುವವನು, ಸುಳ್ಳಿಗೆ ಮೂಲ ಪುರುಷನು. ಎರಡನೇದಾಗಿ ಆತನು ದೂರುಗಾರನು. ಚಕ್ಕರ್ನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದ ಕೊನೆಯ ಭಾಗದಲ್ಲಿ ಏನು ನೋಡ್ತೇವೆ ಅಂದರೆ, ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಬಲಗಡೆಯಲ್ಲಿ ನಿಂತಿದ್ದನು. ಹಲ್ಲೆಲೂಯಾ. ಸೈತಾನನು ಪ್ರತಿಕಕ್ಷಿಯಾಗಿದ್ದಾನೆ. ನಮ್ಮ ಮೇಲೆ ಅನೇಕ ದೂರುಗಳನ್ನು ಹೇಳ್ತಾ ಇರ್ತಾನೆ. ಆತನು ದೂರು ಹೇಳುವ ವ್ಯಕ್ತಿಯಾಗಿದ್ದಾನೆ. ಯಾವ ರೀತಿಯಲ್ಲಿ ಹೇಳ್ತಾನಂದ್ರೆ, ವಾಕ್ಯದಿಂದಲೇ ನಮ್ಮ ಮೇಲೆ ದೂರು ಹೇಳ್ತಾನೆ. ಅವನು ವಾಕ್ಯವನ್ನೇ ಉಪಯೋಗ ಮಾಡ್ತಾನೆ. ನೋಡ್ರಿ, ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವು ನಮ್ಮಲ್ಲಿ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಈ ವಾಕ್ಯಗಳನ್ನೇ ಸೈತಾನನು ನಮ್ಮ ಮೇಲೆ ಉಪಯೋಗ ಮಾಡಿ ಆತನು ಏನು ಮಾಡ್ತಾನಂದ್ರೆ, ನಮ್ಮ ಮೇಲೆ ದೂರು ಹೇಳ್ತಾ ಇರ್ತಾನೆ. ನೀನು ಒಳ್ಳೆಯವನು ಅಲ್ಲ, ನೀನು ಇಷ್ಟೆಲ್ಲ ಪ್ರೇಯರ್ ಅಟೆಂಡ್ ಆಗ್ತಾ ಇದ್ದಿ, ವಾಕ್ಯ ಓದ್ತಾ ಇದ್ದಿ, ವಾಕ್ಯ ಹೇಳ್ತಾ ಇದ್ದಿ, ಚರ್ಚಿಗೆ ಹೋಗ್ತಾ ಇದ್ದಿ, ಕ್ರೈಸ್ತನ ಎಂಬುದಾಗಿ ನೀ ಹೇಳ್ತಾ ಇದ್ದಿ, ಆದರೆ ನೀನು ಮಾಡುವ ಕಾರ್ಯಗಳನ್ನು ನೋಡು, ನೀನು ಒಳ್ಳೆಯವನಲ್ಲ, ನಿನ್ನಲ್ಲಿ ಒಳ್ಳೆತನ ಇಲ್ಲ, ನಿನ್ನ ವಾಕ್ಯವೇ ಹೇಳ್ತದೆ ಎಲ್ಲರೂ ಪಾಪ ಮಾಡಿ ನೀನು ಪಾಪಿಯಾಗಿದ್ದಿ, ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಿ ಎಂಬುದಾಗಿ ಈ ರೀತಿಯಾದ ವಾಕ್ಯಗಳನ್ನು ಆತನು ಉಪಯೋಗ ಮಾಡಿ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ದಾಳಿ ಮಾಡ್ತಾನೆ. ಈಸ್ ಎ ಎನಿಮಿ. ಒಂದು, ಆತನು ಸುಳ್ಳುಗಾರನು. ಎರಡನೇದು, ಆತನು ದೂರುಗಾರನು. ಈ ರೀತಿಯಾದ ವಾಕ್ಯಗಳನ್ನು ಉಪಯೋಗ ಮಾಡಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ. ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ತನ್ನ ಸೇವಾ ಜೀವಿತವನ್ನು ಪ್ರಾರಂಭಿಸಿದ ಮುಂಚಿತವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಅಳತೆ ಇಲ್ಲದೆ ತಲೆಯಿಂದ ಹಿಡಿದು ಅಂಗಾಲುವರೆಗೆ ಪವಿತ್ರಾತ್ಮದ ಅಭಿಷೇಕವನ್ನು ಒಂದು ಶೋಧಿಸಲ್ಪಡುವುದಕ್ಕಾಗಿ ಆತನು ಹೋದಾಗ ಆತನನ್ನು ಸಹ ಸೈತಾನನು ಅಲ್ಲಿ ಏನು ಮಾಡ್ತಾನಂದರೆ ಆತನನ್ನು ಪರೀಕ್ಷಿಸ್ತಾ ಇದ್ದಾನೆ. ಯಾವರಿಂದ? ವಾಕ್ಯದ ಮುಖಾಂತರ ಆತನನ್ನು ಪರೀಕ್ಷಿಸುವಾಗ ಯೇಸು ಕ್ರಿಸ್ತನು ವಾಕ್ಯದ ಮುಖಾಂತರವೇ ಆತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲಿರುವ ಕಲ್ಲುಗಳನ್ನು ರೊಟ್ಟಿ ಮಾಡು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಹೇಳುವಾಗ ಯೇಸು ಕ್ರಿಸ್ತನ ಏನು ಹೇಳ್ತಾನೆ? ಮನುಷ್ಯನು ರೊಟ್ಟಿಯ ಮಾತ್ರದಿಂದ ಬದುಕೋನಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಆತನ ಬದುಕಬಲ್ಲನು ಎಂಬುದಾಗಿ ಹೇಳ್ತಾನೆ. ಇಲ್ಲಿಂದ ದುಮುಕು 91ನೇ ಕೀರ್ತನೆ 12-13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ದೇವದೂತರ ಬಂದು ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನನ್ನು ಕಾಪಾಡ್ತಾರೆ ಎಂಬುದಾಗಿ.
ದೂಕು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ. ಸೊ ಇವತ್ತು ಸೈತಾನು ನಮ್ಮ ಜೀವಿತದಲ್ಲಿ ಮಾಡುವ ದಾಳಿಗೂ ಸಹ ದೇವರು ನಮಗೆ ಕೊಡುವ ವಾಕ್ಯದ ಮುಖಾಂತರವೇ ನಾವು ಸೈತಾನಿಗೆ ಉತ್ತರ ಕೊಡಬೇಕು. ನೀನು ಒಳ್ಳೆಯವನಲ್ಲ, ನೀನು ಪಾಪಿ, ನಿನ್ನಲ್ಲಿ ಒಳ್ಳೆತನ ಇಲ್ಲ ಎಂಬುದಾಗಿ ಸೈತಾನು ನಮ್ಮ ಮೇಲೆ ದಾಳಿ ಮಾಡುವಾಗ ನಾವು ಸಹ ಸೈತಾನನಿಗೆ ವಾಕ್ಯದ ಮುಖಾಂತರ ಉತ್ತರ ಕೊಡಬೇಕು. ರೋಮಾಪುರದವರ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾಗುವ ಸಮಾಧಾನದಲ್ಲಿ ಇರೋಣ. ಹಲ್ಲೆಲೂಯಾ. ದೇವ್ರು ನಾವು ಯಾರಂದ್ರೆ ಕ್ರಿಸ್ತನ ಮುಖಾಂತರ ನಾವು ನಂಬಿಗಸ್ತರು. ನಾವು ಒಳ್ಳೆಯವರೆಲ್ಲ ಕರೆಕ್ಟ್, ನಾವು ಪಾಪಿಗಳೇ ಕರೆಕ್ಟ್, ನಾವು ಮಾಡುತ್ತಿರೋ ಕಾರ್ಯಗಳು ಒಳ್ಳೆಯದಲ್ಲ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಎಂಬುದಾಗಿ ನಾವು ನಂಬುತ್ತೇವೆ, ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ತಿರುಗಿ ಹೇಳ್ತಾನೆ. ಅದರ ಅರ್ಥವೇನೆಂದರೆ, ನೀವು ಮಾಡಿರುವ ಪಾಪ ಮತ್ತೆ ತಿರುಗಿ ಅದೇ ಪಾಪ ಮಾಡೋದಲ್ರಿ, ಅದರಲ್ಲಿ ತಿದ್ದುಕೊಂಡು ಮತ್ತೆ ಮುಂದೆ ಸಾಗ್ತಾ ಇರ್ಬೋದು, ದೇವರ ಸಹಾಯದಿಂದ ಮತ್ತೆ ಮುಂದೆ ಹೋಗ್ತಾ ಇರೋದು. ಯೇಸು ಕ್ರಿಸ್ತನ ಮುಖಾಂತರ ಇಲ್ಲಿ ನೀವೆಲ್ಲರೂ ಸೇರಿ ಬಂದರೆ ನೀವೆಲ್ಲರೂ ನೀತಿವಂತರೇ. ಒಂದು ವೇಳೆ ನಂಬುವುದಾದರೆ ದೇವರಿಗೆ ಆಮೇನ್ ಎಂಬುದಾಗಿ ಹೇಳ್ರಿ. ನಾವೆಲ್ಲರೂ ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರೇ ಪ್ರಿಯರೇ. ನೋಡ್ರಿ, ಇನ್ನೊಂದು ವಾಕ್ಯ ಏನ್ ಹೇಳ್ತಿದ್ದಾರೆ? ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ನಾವು ಪಾಪಿಗಳಾಗಿದ್ದಳು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಂಪಾದಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಗಾಡ್ ಲವ್ಸ್ ಯು ಆ್ಯಂಡ್ ಮೀ. ಸೈತಾನ್ ನಮ್ಮ ಮೇಲೆ ಎಷ್ಟೋ ಅಪವಾದಗಳನ್ನು ಹಾಕಿದರು, ನಮ್ಮ ಮೇಲೆ ಎಷ್ಟೋ ಪ್ರತಿಕಕ್ಷಿಯಾಗಿ ಆತನು ದೂರುಗಳನ್ನು ಹೇಳಿದರು. ನಾವು ಹೇಳಬೇಕಾಗಿರೋ ಮಾತೇನೆಂದರೆ, ದೇವರು ನನ್ನನ್ನು ಪ್ರೀತಿ ಮಾಡ್ತಾನೆ. ಅಗಾಪ್ಯವಾದ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ. ರೋಮಾಪುರದವರ ಪತ್ರಿಕೆಯಲ್ಲಿ 5:8 ನಾವು ನೋಡ್ತೀವಿ, ಆ ಪ್ರೀತಿಯನ್ನು ಆತನು ಸಂಪಾದಿಸಿದ್ದಾನೆ. ಎಫೆಸ 1:4 ಏನು ನೋಡ್ತೇವೆ ಅಂದರೆ, ಲೋಕದ ಜಗತ್ತು ಉತ್ಪತ್ತಿಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ, ಆದುದರಿಂದ ನಾವು ನೀತಿವಂತರಾಗಿದ್ದೇವೆ. ಹೌದು ಪ್ರಿಯರೇ, ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ 38-39 ವಚನದಲ್ಲಿ ನಾವೇನು ನೋಡ್ತೇವೆ ಅಂದರೆ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ಗಳಾಗಲಿ, ಮೇಲಿನ ಲೋಕವಾಗಲಿ ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದಿಸ್ ಈಸ್ ದಿ ಇಂಪಾರ್ಟೆಂಟ್ ಟ್ರೂತ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋರು ಯಾರೂ ಇಲ್ಲ ಪ್ರಿಯರೇ. ಒಂದು ತಾಯಿ ನೋಡ್ರಿ ಪ್ರಿಯರೇ, ಒಂದು ತಾಯಿಯನ್ನು ಒಂದು ವೇಳೆ ನೀವು ನೋಡುವುದಾದರೆ, ತನ್ನ ಮಗನು ಎಂಥವನಾಗಿರಲಿ, ಎಷ್ಟೇ ಆತನ ತಪ್ಪು ಮಾಡಲಿ, ಎಷ್ಟೇ ಕೆಟ್ಟದ ಕಾರ್ಯಗಳನ್ನು ಮಾಡಿದ ತಾಯಿ ಬಿಡುವುದಿಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಬಿಡುವುದಿಲ್ಲ. ದೇವರ ಪ್ರೀತಿ ನಮ್ಮ ಕೊನೆಯ ಉಸಿರುವರೆಗೂ ಅದು ನಮ್ಮನ್ನು ಪ್ರೀತಿ ಮಾಡ್ತಾ ಇದೆ, ನಮ್ಮನ್ನು ಎದುರು ನೋಡ್ತಾ ಇರ್ತದೆ, ನಮ್ಮನ್ನು ಅದು ಸಂತೈಸ್ತಾ ಇರ್ತದೆ. ನಮ್ಮ ಎಲ್ಲ ರೀತಿಯಾದ ಕಷ್ಟಗಳಿಂದ, ಬಾಧೆಗಳಿಂದ, ನೋವುಗಳಿಂದ ಅದು ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದೆ ಪ್ರಿಯರೇ. ಆದರೆ ಇವತ್ತು ಅನೇಕ ಕ್ರೈಸ್ತರು ನೀನು ಒಳ್ಳೆಯವನಲ್ಲ, ನೀನು ಪಾಪಿ, ನೀನು ನೀತಿವಂತನಲ್ಲ ಎಂಬುದಾಗಿ ಸೈತಾನಿನ ಒಂದು ದೂರಿ ಎಂಬ ಬಂಧನಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಈ ಕ್ಷಣದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಯೇಸುವಿನ ನಾಮದಲ್ಲಿ ಯಾರೆಲ್ಲ ಈ ರೀತಿಯಾದ ಬಂಧನದಿಂದ ಕಟ್ಟಲ್ಪಟ್ಟಿದ್ದೀರೋ, ಯೇಸು ಕ್ರಿಸ್ತನ ಮುಖಾಂತರ ನಾವು ನೀತಿವಂತರಾಗಿ ನಾವು ನಂಬಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಎಲ್ಲ ರೀತಿಯಾದ ಬಂಧನಗಳು ಬಿಚ್ಚಲ್ಪಡಲಿ. ನಾನು ನಂಬುತ್ತೇನೆ, ಎಲ್ಲ ರೀತಿಯಾದ ಬಂಧನ ಬಿಚ್ಚಲ್ಪಟ್ಟಿದೆ ಎಂಬುದಾಗಿ ನಂಬುತ್ತೇನೆ. 2 ಕಾರ್ಯಗಳು ಇವತ್ತು ನಾವು ನೋಡಿದ 2 ಆಯುಧಗಳು. ಒಂದು, ಸತ್ಯವೆಂಬ ನಡುಕಟ್ಟು ನಾವು ಕಟ್ಟಬೇಕು. ಸತ್ಯವೆಂಬ ನಡುಕಟ್ಟನ್ನು ಯೇಸು ಕ್ರಿಸ್ತನನ್ನು ನಾವು ಕಟ್ಟಿಕೊಳ್ಳಬೇಕು. ಯೇಸು ಕ್ರಿಸ್ತನ ಮಾತುಗಳು, ಯೇಸು ಕ್ರಿಸ್ತನ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಪ್ರತಿಬಿಂಬಿಸಬೇಕು. 2ನೇ ಕಾರ್ಯ ನಾವೇನು ನೋಡಿದ್ದೇವೆ ಅಂದರೆ, ನೀತಿ ಎಂಬ ವಜ್ರ ಕವಚ. ಆ ವಜ್ರ ಕವಚ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನೇ ವಜ್ರ ಕವಚ. ಯೇಸು ಕ್ರಿಸ್ತನ ಮುಖಾಂತರವೇ ನಾವು ನೀತಿವಂತರಾಗಿದ್ದೇವೆ. ಮುಂದೆ ಬರುವ ದಿನಗಳಲ್ಲಿ ಒಂದು ವೇಳೆ ದೇವರ ಚಿತ್ತ ಇದ್ದರೆ ಇನ್ನು ಉಳಿದ 4 ಆಯುಧಗಳನ್ನು ನಾನು ತಿಳಿಸ್ತೇನೆ. ನನ್ನ ಸಮಯ ಮುಗಿದಿದೆ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಪಾಸ್ಟರ್. ಉತ್ತಮವಾದಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನ, ನಿಮ್ಮ ಸಭೆಯನ್ನ, ಸೇವೆಯನ್ನ
ಕುಟುಂಬವನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಒಂದು ಪ್ರಾರ್ಥನಾ ಮನವಿ ಯಾವ್ದಾದ್ರು ಇರುವುದಾದರೆ ಹೇಳಿ, ನಿಮಗೋಸ್ಕರ ನಾವು ತಂಡವಾಗಿ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಹಾ ಬ್ರದರ್, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತು ಹೇಳಿ. ವೈಯಕ್ತಿಕವಾಗಿ ನಾನು ಒಂದು ಸಿವಿಲ್ ಇಂಜಿನಿಯರ್ ಆಗಿದ್ದೇನೆ. ನಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಒಂದು ಕಡೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಒಂದು ಕಡೆ ಸೇವೆ ಮಾಡ್ತಾ ಇದ್ದೇನೆ. ನಂದು ಇವ್ಯಾಂಜಲಿಸ್ಟಿಕ್ ಮಿನಿಸ್ಟ್ರಿ ಇದೆ. ಲಿಟ್ರೇಚರ್ ಮಿನಿಸ್ಟ್ರಿ ಮಾಡ್ತಾ ಇರ್ತೇನೆ. ಸೇವಕರಿಗೆ ಕಾಮೆಂಟ್ರಿಗಳು ಕೊಡುವುದಾಗಲಿ, ದೇವರ ಸಂದೇಶವನ್ನು ಸಾರುವುದಾಗಲಿ, ಸುತ್ತಮುತ್ತಲು ನಮ್ಮ ಧಾರವಾಡ ಕ್ಷೇತ್ರದಲ್ಲಿ ಇದ್ದ ಸುತ್ತಮುತ್ತಲು ಯಾರೆಲ್ಲ ಪಾಸ್ಟರ್ಸ್ ಇದ್ದಾರೆ ಅಲ್ಲೆಲ್ಲ ಹೋಗಿ ನನ್ನ ಒಂದು ಕಡೆ ಕೆಲಸ, ಒಂದು ಕಡೆ ಸೇವೆ ಮಾಡ್ತಾ ಇರ್ತೇನೆ. ಅದಕ್ಕಾಗಿ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಓಕೆ ಪಾಸ್ಟರ್, ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಸಹ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ದೇವರೇ, ಸ್ತೋತ್ರ ಸ್ವಾಮಿ, ಕೊಟ್ಟಂತ ಅಮೂಲ್ಯವಾದಂತ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಿನ್ನ ಪ್ರೀತಿಯ ದಾಸರನ್ನ ತಂದು ಉತ್ತಮವಾದಂತ ಕರ್ತನೆ ಸಂದೇಶದ ಮೂಲಕವಾಗಿ ನಾವೆಲ್ಲರೊಟ್ಟಿಗೂ ನೀನು ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ರಾಜ ದೇವರೇ, ಈ ದೇಶವನ್ನು ಕಾದಿರುವ ಸೈನಿಕರು ಎಲ್ಲ ಆಯುಧಗಳನ್ನ ಸಿದ್ಧಪಡಿಸಿಕೊಂಡು ಹೋಗುತ್ತಾನೆ ಕರ್ತನೆ. ಅದೇ ರೀತಿಯಾಗಿ ಕ್ರಿಸ್ತಿಯ ಜೀವಿತದಲ್ಲಿ ದೇವರೇ ನಿನ್ನ ಮಗನಾಗಿ, ನಿನ್ನ ಮಕ್ಕಳಾಗಿ